ಎಲ್ಲರಿಗೂ ನಮಸ್ಕಾರ. ಆಕಾಶದಲ್ಲಿ ಥಟ್ಟಂತ ಹೊಳೆಯೋ ಮಿಂಚು, ನಮ್ಮ ಕಾಲ್ಕೆಳಗೆ ಭೂಮಿ ನಡಗೋದು, ಇದನ್ನೆಲ್ಲ ನಾವು ನೋಡ್ತಾನೇ ಇರ್ತೀವಿ. ಆದ್ರೆ ಇವೆಲ್ಲ ನಿಜವಾಗ್ಲೂ ಹೇಗಾಗುತ್ತೆ? ಬನ್ನಿ, ಈ ಸಲದ ನಮ್ಮ ಚರ್ಚೆಯಲ್ಲಿ ಮಿಂಚು ಮತ್ತೆ ಭೂಕಂಪಗಳ ಹಿಂದಿರೋ ಸೈನ್ಸ್ ಬಗ್ಗೆ ತುಂಬಾನೇ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಹೌದು, ಪ್ರಕೃತಿಯ ಶಕ್ತಿಗಳು ನೋಡಕ್ಕೆ ಎಷ್ಟು ಅದ್ಭುತವೋ ಅಷ್ಟೇ ಭಯಾನಕನೂ ಹೌದು. ಮಿಂಚು, ಗುಡುಗು, ಭೂಕಂಪ ಇವೆಲ್ಲ ಪ್ರಕೃತಿಯ ಪವರ್ಗೆ ಸಣ್ಣ ಉದಾಹರಣೆಗಳು ಅಷ್ಟೇ. ಆದ್ರೆ ನಾವು ಭಯಪಡೋ ಬದಲು ಅದರ ಹಿಂದಿನ ಕಾರಣಗಳನ್ನ ಅರ್ಥ ಮಾಡ್ಕೊಂಡ್ರೆ ಅದನ್ನ ಎದುರಿಸೋಕೆ ತಯಾರಾಗ್ಬಹುದು ಅಲ್ವಾ? ಈ ತಿಳುವಳಿಕೆಯನ್ನ ನಮಗೆ ಕೊಡೋದೇ ವಿಜ್ಞಾನ. ಸರಿ, ಹಾಗಾದ್ರೆ ಮೊದಲು ಆಕಾಶವನ್ನೇ ಬೆಳಗ್ಸೋ ಆ ಮಿಂಚಿನ ಬಗ್ಗೆನೇ ಮಾತಾಡೋಣ. ಅದು ಹೇಗ್ ಹುಟ್ಟುತ್ತೆ, ಅದರ ಹಿಂದಿರೋ ಸೈಂಟಿಫಿಕ್ ಸೀಕ್ರೆಟ್ ಆದ್ರೂ ಏನು ನೋಡೋಣ ಬನ್ನಿ. ಇದರ ಕತೆ ಶುರುವಾಗೋದು ಸಾವಿರಾರು ವರ್ಷಗಳ ಹಿಂದೆ. ಪ್ರಾಚೀನ ಗ್ರೀಕರು ಅಂಬರಂತಾರಲ್ಲ, ಆ ಶಿಲಾರಾಳವನ್ನ ಉಚ್ಚಿದಾಗ ಸಣ್ಣ ಸಣ್ಣ ವಸ್ತುಗಳನ್ನ ಅದು ಅಟ್ರಾಕ್ಟ್ ಮಾಡೋದನ್ನ ಗಮನಿಸಿದ್ರು. ಅವ್ರಿಗಾಗ್ ಗೊತ್ತಿರ್ಲಿಲ್ಲ, ಆದ್ರೆ ಅವರು ಕಂಡುಹಿಡಿದಿದ್ದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನ. ಇವತ್ತು ಎಲೆಕ್ಟ್ರಾನ್ಗಳ ಚಲನೆಯೇ ಇದಕ್ಕೆಲ್ಲ ಕಾರಣ ಅಂತ ನಮ್ಗೆ ಕ್ಲೀನಾಗಿ ಗೊತ್ತಿದೆ. ಮಿಂಚಿನ ಹಿಂದಿನ ಸೈನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಸಾಕು. ನಾವೆಲ್ಲ ಚಿಕ್ಕೋರಿದ್ದಾಗ ಬಲೂನನ್ನ ತಲೆಗೆ ಉಜ್ಜಿ ಗೋಡೆಗಂಟೆಸೋ ಆಟ ಆಡಿರ್ತೀವಿ ಅಲ್ವಾ? ಹಾಗೆ ಉಜ್ಜಿದಾಗ ಆಗೋದು ಇಷ್ಟೇ. ನಮ್ಮ ಕೂದ್ಲಲ್ಲಿರೋ ಎಲೆಕ್ಟ್ರಾನ್ ಅನ್ನೋ ಸಣ್ಣ ಕಣಗಳು ಬಲೂನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದರಿಂದ ಬಲೂನ್ಗೆ ಒಂದ್ ರೀತಿ ಎಲೆಕ್ಟ್ರಿಕಲ್ ಚಾರ್ಜ್ ಬರುತ್ತೆ. ನೋಡಿ, ಇದೇ ಬೇಸಿಕ್ ಪ್ರಿನ್ಸಿಪಲ್ ದೊಡ್ಡ ಸ್ಕೇಲ್ನಲ್ಲಿ ಮಿಂಚನ್ನೇ ಸೃಷ್ಟಿ ಮಾಡುತ್ತೆ. ಸೊ ಈ ಎಲೆಕ್ಟ್ರಿಕ್ ಚಾರ್ಜ್ ಇದೆ ಅಲ್ಲ, ಇದರಲ್ಲಿ ಬೇಸಿಕಲಿ 2 ಟೈಪ್ಸ್ ಇದೆ. ಒಂದು ಪಾಸಿಟಿವ್ ಪ್ಲಸ್, ಇನ್ನೊಂದು ನೆಗೆಟಿವ್ ಮೈನಸ್. ಇದ್ರ ರೂಲ್ ತುಂಬಾನೇ ಸಿಂಪಲ್. ಆಪೋಸಿಟ್ ಚಾರ್ಜ್ಗಳು ಒಂದನ್ನೊಂದು ಅಟ್ರಾಕ್ಟ್ ಮಾಡುತ್ತೆ, ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್. ಅದೇ ರೀತಿ ಒಂದೇ ತರಹದ ಚಾರ್ಜ್ಗಳು, ಅಂದ್ರೆ ಪಾಸಿಟಿವ್ ಪಾಸಿಟಿವ್ ಅಥವಾ ನೆಗೆಟಿವ್ ನೆಗೆಟಿವ್, ಒಂದನ್ನೊಂದು ದೂರ ತಳ್ಳುತ್ತೆ. ಈ ಸಿಂಪಲ್ ಅಟ್ರಾಕ್ಷನ್ ಮತ್ತೆ ರಿಪಲ್ಷನ್ ನಿಯಮದಲ್ಲೇ ಮಿಂಚಿನ ರಹಸ್ಯ ಅಡಗಿದೆ. ಸರಿ, ಈಗ ಎಲ್ಲ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿ ನೋಡೋಣ. ಬಿರುಗಾಳಿ ಮೋಡಗಳ ಒಳಗೆ ನೀರಿನ ಹನಿಗಳು ಮತ್ತೆ ಐಸ್ ಕ್ರಿಸ್ಟಲ್ಸ್ ಒಂದಕ್ಕೊಂದು ಡಿಕ್ಕಿ ಹೊಡಿತಾನೇ ಇರುತ್ತೆ. ಇದರಿಂದ ಎಲೆಕ್ಟ್ರಾನ್ಗಳು ಸಪ್ರೇಟ್ ಆಗತ್ತೆ. ಆಗ ಏನಾಗತ್ತೆ ಅಂದ್ರೆ, ಮೋಡದ ಮೇಲ್ಭಾಗ ಪಾಸಿಟಿವ್ ಆಗಿ ಚಾರ್ಜ್ ಆದ್ರೆ ಕೆಳಭಾಗ ಪೂರ್ತಿ ನೆಗೆಟಿವ್ ಆಗಿ ಚಾರ್ಜ್ ಆಗತ್ತೆ. ಮೋಡದ ಕೆಳಗಡೆ ಶೇಖರಣೆಯಾದ ಈ ದೊಡ್ಡ ನೆಗೆಟಿವ್ ಪವರ್ ಭೂಮಿಯ ಮೇಲಿರೋ ಪಾಸಿಟಿವ್ ಚಾರ್ಜ್ಗೆ ಅಟ್ರಾಕ್ಟ್ ಆಗತ್ತೆ. ಆವಾಗ ಒಂದು ದೊಡ್ಡ ಸ್ಪಾರ್ಕ್, ಅದೇ ನಾವ್ ನೋಡೋ ಮಿಂಚು. ಇದೇ ಪ್ರಾಸೆಸ್ ಮೋಡಗಳ ನಡುವೆ ಕೂಡ ಆಗಿ ಆಕಾಶದಲ್ಲಿ ಲೈಟ್ ಶೋನೇ ಮಾಡುತ್ತೆ. ನೋಡಿ, ಮಿಂಚು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಡೇಂಜರಸ್ ಕೂಡ. ಗುಡುಗು ಮಿಂಚು ಬರ್ತಿದೆ ಅಂದಾಗ ತಕ್ಷಣ ಸೇಫ್ ಆಗಿರೋ ಒಂದು ಬಿಲ್ಡಿಂಗ್ ಒಳಗೆ ಹೋಗೋದು ಒಳ್ಳೇದು. ಮಿಂಚು ಯಾವಾಗ್ಲೂ ಎತ್ತರದ ವಸ್ತುಗಳಿಗೆ ಅಟ್ರಾಕ್ಟ್ ಆಗತ್ತೆ. ಅದಕ್ಕೆ ಮರಗಳ ಕೆಳಗೆಲ್ಲ ನಿಂತ್ಕೋಬೇಡಿ. ನೀರು ಮತ್ತೆ ಮೆಟಲ್ ವೈರ್ಗಳು ಎಲೆಕ್ಟ್ರಿಸಿಟಿಯನ್ನ ಪಾಸ್ ಮಾಡುತ್ತೆ. ಸೊ ನೀರಿನ ಹತ್ರ ಇರೋದು ಅಥವಾ ವೈರ್ ಇರೋ ಫೋನ್ ಬಳಸೋದು ತುಂಬಾನೇ ರಿಸ್ಕಿ. ಸೇಫ್ಟಿ ಯಾವಾಗ್ಲೂ ಫಸ್ಟ್ ಪ್ರಯಾರಿಟಿ ಆಗಿರ್ಬೇಕು. ಓಕೆ, ಆಕಾಶದ ಪವರ್ ಅಂದ್ರೆ ಮಿಂಚಿನ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಮ ಕಾಲ ಕೆಳಗಿರೋ ಭೂಮಿಯ ಶಕ್ತಿಯ ಕಡೆಗೆ ಬರೋಣ. ನಮ್ಮ ನೆಲವೇ ಶೇಕಾದಾಗ ಏನಾಗುತ್ತೆ? ಹೌದು, ಈಗ ನಾವು ಭೂಕಂಪಗಳ ಹಿಂದಿರೋ ಸೈನ್ಸ್ ಬಗ್ಗೆ ನೋಡೋಣ. ನೋಡಿ, ನಮ್ಮ ಭೂಮಿಯ ಹೊರಪದರ ಅಂದ್ರೆ ಸರ್ಫೇಸ್ ಒಂದೇ ಪೀಸಲ್ಲ, ಅದೊಂದು ದೊಡ್ಡ ಜಿಗ್ಸಾ ಪಜಲ್ ತರ. ಇದರಲ್ಲಿರೋ ಒಂದೊಂದು ದೊಡ್ಡ ಪೀಸ್ಗೂ ನಾವು ಭೂಫಲಕಗಳು ಅಥವಾ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತ ಕರಿತೀವಿ. ಈ ಪ್ಲೇಟ್ಸ್ಗಳು ಭೂಮಿಯ ಒಳಗಿರೋ ಬಿಸಿ ಲಾವಾದ ಮೇಲೆ ನಿಧಾನವಾಗಿ ತೇಲ್ತಾ ಇರುತ್ತೆ, ಮೂವ್ ಆಗ್ತಾನೇ ಇರುತ್ತೆ. ಈ ದೊಡ್ಡ ದೊಡ್ಡ ಪ್ಲೇಟ್ಗಳು ಎಷ್ಟು ನಿಧಾನವಾಗಿ ಮೂವ್ ಆಗುತ್ತೆ ಅಂದ್ರೆ ನಮ್ಮ ಉಗುರು ಬೆಳೆಯೋ ಸ್ಪೀಡ್ನಲ್ಲಿ, ಅಂದ್ರೆ ವರ್ಷಕ್ಕೆ ಕೇವಲ ಕೆಲವು ಸೆಂಟಿಮೀಟರ್ ಅಷ್ಟೆ. ಆದ್ರೆ ಈ ಸ್ಲೋ ಮೂವ್ಮೆಂಟ್ ಭೂಮಿ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಇವು ಒಂದಕ್ಕೊಂದು ಬಂದು ಡಿಕ್ಕಿ ಹೊಡೆದಾಗ ಅಥವಾ ಒಂದರ ಪಕ್ಕ ಇನ್ನೊಂದು ಜಾರಿದಾಗ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎನರ್ಜಿ ಸ್ಟೋರ್ ಆಗೋಕೆ ಶುರುವಾಗುತ್ತೆ. ಈ ಪ್ಲೇಟ್ಗಳು ಮೂವ್ ಆಗೋಕೆ ಟ್ರೈ ಮಾಡಿದಾಗ ಅವುಗಳ ಅಂಚುಗಳು ಒಂದಕ್ಕೊಂದು ಸಿಕ್ಕಿ ಹಾಕೊಂಡು ಲಾಕ್ ಆಗತ್ತೆ. ಅವುಗಳ ಮೂವ್ಮೆಂಟ್ ನಿಂತ್ರೂ ಕೂಡ ಹಿಂದಿನಿಂದ ಬರೋ ಫೋರ್ಸ್ ನಿಲ್ಲಲ್ಲ. ಇದ್ರಿಂದಾಗಿ ಆ ಜಾಗದಲ್ಲಿ ಲಕ್ಷಾಂತರ ಟನ್ ಪ್ರೆಷರ್ ವರ್ಷಗಟ್ಲೆ ಸ್ಟೋರ್ ಆಗ್ತಾನೆ ಹೋಗುತ್ತೆ. ಫೈನಲಿ ಹೀಗೆ ಸ್ಟೋರ್ ಆದ ಪ್ರೆಷರ್ ಅಲ್ಲಿರೋ ಕಲ್ಲುಗಳ ಶಕ್ತಿಯನ್ನ ಮೀರಿದಾಗ ಅದು ಸಡನ್ ಆಗಿ ರಿಲೀಸ್ ಆಗತ್ತೆ. ಈ ಅಗಾಧವಾದ ಎನರ್ಜಿ ವೇವ್ಸ್ ರೂಪದಲ್ಲಿ ಭೂಮಿಯ ಮೂಲಕ ಪಾಸಾಗಿ ಇಡೀ ನೆಲವನ್ನೇ ಶೇಕ್ ಮಾಡುತ್ತೆ. ಈ ಶೇಕ್ ಆಗೋದನ್ನೇ ನಾವು ಭೂಕಂಪ ಅಂತ ಕರೆಯೋದು. ಭೂಕಂಪ ಆಗೋ ಟೈಮಲ್ಲಿ ಶಾಂತವಾಗಿರೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ವೇಳೆ ಬಿಲ್ಡಿಂಗ್ ಒಳಗಿದ್ರೆ ಬಾಗಿ, ಮರೆಯಾಗಿ, ಹಿಡಿದುಕೊಳ್ಳಿ ಅನ್ನೋ ರೂಲ್ ಫಾಲೋ ಮಾಡಬೇಕು.
ಅಂದ್ರೆ ಒಂದು ಗಟ್ಟಿ ಟೇಬಲ್ ಕೆಳಗೆ ಬಾಗಿ ನಿಮ್ಮ ತಲೆ ಮತ್ತೆ ಕುತ್ತಿಗೆಯನ್ನ ಕೈಗಳಿಂದ ಮುಚ್ಕೊಂಡು ಶೇಕ್ ನಿಲ್ಲೋವರೆಗೂ ಆ ಟೇಬಲ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಹೊರಗಡೆ ಇದ್ರೆ ಬಿಲ್ಡಿಂಗುಗಳು, ಕರೆಂಟ್ ಕಂಬಗಳಿಂದ ದೂರ ಇರೋ ಓಪನ್ ಜಾಗಕ್ಕೆ ಹೋಗಿ. ಸರಿ, ನಾವು ಮಿಂಚು ಮತ್ತೆ ಭೂಕಂಪಗಳ ಹಿಂದಿನ ಸೈನ್ಸ್ ಬಗ್ಗೆ ನೋಡಿದ್ವಿ. ಹಾಗಾದ್ರೆ ಇಷ್ಟೊಂದು ಪವರ್ಫುಲ್ ಆಗಿರೋ ಈ ನ್ಯಾಚುರಲ್ ಫೋರ್ಸಸ್ನ ಎದುರಿಸೋಕೆ ನಮ್ಮತ್ರ ಇರೋ ದೊಡ್ಡ ಅಸ್ತ್ರವಾದ್ರೂ ಯಾವುದು? ಹಾಗಾದ್ರೆ ಪ್ರಕೃತಿಯ ಈ ದೊಡ್ಡ ಶಕ್ತಿಗಳನ್ನ ನಾವು ಹೇಗೆ ಎದುರಿಸೋದು? ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್. ಜ್ಞಾನ ಅಂದ್ರೆ ನಾಲೆಡ್ಜ್. ವಿಜ್ಞಾನ ನಮ್ಗೆ ಇವೆಲ್ಲ ಯಾಕೆ, ಹೇಗಾಗುತ್ತೆ ಅಂತ ಹೇಳ್ಕೊಡುತ್ತೆ. ಈ ತಿಳುವಳಿಕೆ ಇರೋದ್ರಿಂದಲೇ ನಾವು ಮಿಂಚಿನ ಹೊಡೆತದಿಂದ ತಪ್ಪಿಸ್ಕೊಳ್ಳೋಕೆ ಲೈಟ್ನಿಂಗ್ ರಾಡ್ ಹಾಕೋದು, ಭೂಕಂಪ ತಡೆಯೋ ಥರ ಬಿಲ್ಡಿಂಗ್ ಕಟ್ಟೋದು, ಮುಂಚಿತವಾಗೇ ಎಚ್ಚರಿಕೆ ಕೊಡೋ ಸಿಸ್ಟಮ್ಗಳನ್ನ ಡೆವಲಪ್ ಮಾಡೋದು, ಇದೆಲ್ಲ ಸಾಧ್ಯವಾಗಿದೆ. ನೋಡಿ, ಜ್ಞಾನ ಅನ್ನೋದು ಭಯವನ್ನ ತೆಗೆದುಹಾಚಿ ತಯಾರಾಗಿರೋಕೆ ಬೇಕಾದ ಶಕ್ತಿಯನ್ನ ಕೊಡುತ್ತೆ. ಅದೇ ನಮ್ಮ ಅತಿದೊಡ್ಡ ರಕ್ಷಣೆ. ಈ ಮಾಹಿತಿ ಎಲ್ಲರಿಗೂ ಇಷ್ಟವಾಯ್ತು, ಉಪಯುಕ್ತವಾಯ್ತು ಅಂತ ಅನ್ಕೋತೀವಿ. ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಸಿಗೋಣ.